ನಾಡಿನಲ್ಲಿ ಒಂದು ಮಹತ್ತರವಾದ ಮಾನವೀಯತೆಯಿಂದ ಕೂಡಿದಂತಹ ಕೆಲಸ ನಡೀತಾ ಇದೆ. ಕೊಪ್ಪದ ಕುದುರೆಗುಂಡಿ ಹತ್ತಿರದ ಬೆಳ್ಳೂರಿನಲ್ಲಿ ಒಬ್ಬ ಬಡ ಕುಟುಂಬದಿಂದ ಆಟೋ ರಿಕ್ಷಾ ಚಾಲಕನಾದಂತಹ ಮಂಜುನಾಥ್ ಇವತ್ತು ಆಟೋ ಅಪಘಾತದಲ್ಲಿ ಗಾಯಗೊಂಡು ತಲೆಗೆ ತೀವ್ರವಾದ ಪೆಟ್ಟು ಬಿದ್ದು ಅವನು ಪ್ರಜ್ಞಾಶೂನ್ಯನಾಗಿ ಮಣಿಪಾಲಕ್ಕೆ ಒಳಗಡೆ ಅಡ್ಮಿಟ್ ಆಗಿದ್ದು, ನಮ್ಮ ಆಸ್ಪತ್ರೆಯಲ್ಲಿ ಇಂದು ಅವನ ಅಂಗಾಂಗಗಳನ್ನು ದಾನ ಮಾಡುವಂತಹ ಅತ್ಯಂತ ಪವಿತ್ರವಾದ ಕಾರ್ಯಕ್ಕೆ ಆ ವ್ಯಕ್ತಿಯ ಸಂಬಂಧಿಕರು ತಮ್ಮ ಕೈಯನ್ನು ಜೋಡಿಸಿದ್ದಾರೆ. ನೋವಿನಲ್ಲೂ ಕೂಡ ಕುಟುಂಬದಲ್ಲಿ ದುಡಿಯುವ ವ್ಯಕ್ತಿಯನ್ನು ಕಳೆದುಕೊಳ್ಳುತ್ತಿದ್ದರೂ ಕೂಡ ಆ ಸಹೋದರಿ, ಅವನ ಪತ್ನಿ ಹಾಗೂ ಅವರೆಲ್ಲರೂ ಸೇರಿ ಈ ಒಂದು ಮಹತ್ತರ ಕಾರ್ಯಕ್ಕೆ ಕೈ ಜೋಡಿಸಿದ್ದಾರೆ. ಅವರಿಗೆ ನಾನು ಮೊದಲಾಗಿ ಕೃತಜ್ಞನಾಗಿದ್ದೇನೆ. ಸರ್ ಕಳಿಸಿ ಅವರೇ, ಅಲ್ಲಿ ಬನ್ನಿ ಪ್ಲೀಸ್. ಅಲ್ಲೇ ಇರಿ ಸರ್. ಎಲ್ಲ ಹಿಂದೆ ಬನ್ನಿ ಪ್ಲೀಸ್, ಹಿಂದೆ ಬನ್ನಿ, ಹಿಂದೆ ಬನ್ನಿ ಸರ್. ಹಿಂದೆ ತೆಗೀರಿ ಸರ್ ಪ್ಲೀಸ್. ಈಗ ನಮ್ಮನ್ನು ಅಗಲಿದ ಮಂಜುನಾಥನ ಅಂಗಾಂಗಗಳು ಬೇರೆ ವ್ಯಕ್ತಿಗಳಿಗೆ ಸೇರಿ ಅವರು ಮರುಜೀವವನ್ನು ಪಡಿತಾರೆ ಹಾಗೂ ಮರುಜೀವವನ್ನು ಆ ಬೇರೆ ವ್ಯಕ್ತಿಗಳಿಗೆ ಇನ್ನು ಗಂಡನ ಸಾವಿನಲ್ಲಿ ಸಾರ್ಥಕತೆಯನ್ನ ಮೆರೆದಿದ್ದಾರೆ ಒಬ್ಬ ಪತ್ನಿಯಲ್ಲಿ. ಚಿಕ್ಕಮಗಳೂರಿನಲ್ಲಿ ಪತಿ ಅಂಗಾಂಗ ದಾನ ಮಾಡಿದ್ದಾರೆ ಪತ್ನಿ. ಆಟೋ ಪಲ್ಟಿಯಾಗಿ ಪತಿ ಮಂಜುನಾಥ್ ಅಂತ ಹೇಳಿ ಬ್ರೈನ್ ಡೆಡ್ ಆಯಿತು. ಕುದುರೆಗುಂಡೆ ಬಳಿ ಫೆಬ್ರವರಿ 2ನೇ ತಾರೀಕು ನಡೆದಿದ್ದಂತಹ ಅಪಘಾತ ಆಯಿತು. ಮಣಿಪಾಲ ಆಸ್ಪತ್ರೆಗೆ ಅವರನ್ನು ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗ್ತಾ ಇತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಮಂಜುನಾಥ್ ಬ್ರೈನ್ ಡೆಡ್ ಆಗಿದ್ದರಿಂದಾಗಿ ಅವರು ಸಾವನ್ನಪ್ಪಿದ್ರು. ಕೊಪ್ಪದ ಖಾಸಗಿ ಆಸ್ಪತ್ರೆಗೂ ಅವರನ್ನು ಶಿಫ್ಟ್ ಮಾಡಿದರು. ಪತಿ ಹೃದಯ, ಕಣ್ಣು, ಕಿಡ್ನಿ ಸೇರಿದಂತೆ ಅಂಗಾಂಗ ದಾನ ಮಾಡಿದ್ದಾರೆ. ಹೆಂಡತಿ, ಇಬ್ಬರು ಮಕ್ಕಳಿಗೆ ಆಧಾರವಾಗಿದ್ದಂಥ ಮಂಜುನಾಥ್ನನ್ನು ಕಳೆದುಕೊಂಡು ಇಡೀ ಕುಟುಂಬ ಕಂಗಾಲಾಗಿದೆ. ಆದರೂ ಈ ಟೈಮ್ನಲ್ಲೂ ಕೂಡ ಅವರು ಸಾರ್ಥಕತೆಯನ್ನು ಮೆರೆದಿದ್ದಾರೆ ಅಂಗಾಂಗ ದಾನ ಮಾಡಿದ್ದಾರೆ.